ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವಜನರೇ, ಈ ಒಂದು ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೀರ್ತನೆಗಳು 5:1-3 ನಾವು ಧ್ಯಾನಿಸೋಣ. ಇಲ್ಲಿ ಈ ಒಂದು ಕೀರ್ತನೆಯನ್ನು ಅರಸನಾದ ದಾವೀದನು ಬರೆದಿರುತ್ತಾನೆ. ಇದು ಒಂದು ಉದಯ ಕಾಲದ ಒಂದು ಪ್ರಾರ್ಥನೆ ಆಗಿದೆ. ದಾವೀದನು ಉದಯ ಕಾಲದಲ್ಲಿ ಯಾವಾಗಲೂ ದೇವರ ಬಳಿಗೆ ಆತನು ಎರಗುತ್ತಿದ್ದನು. ಪ್ರಿಯ ದೇವಜನರೇ, ಇವತ್ತು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ನೀನು ಇವತ್ತು ಮುಂಜಾನೆ ಎದ್ದು ದೇವರನ್ನು ಪ್ರಾರ್ಥಿಸಿದ್ದೇವಾ? ನಮ್ಮ ಮನವಿಗಳನ್ನು ಆತನ ಮುಂದೆ ಇಟ್ಟಿದ್ದೇವಾ? ಇವತ್ತು ನಮ್ಮ ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಆಗಿಲ್ಲದಿದ್ದರೆ ನಾವು ಪ್ರತಿ ದಿನ ಮುಂಜಾನೆ ಎದ್ದೇಳುವುದನ್ನು ಕಲಿತುಕೊಳ್ಳೋಣ. ದೇವರೊಟ್ಟಿಗೆ ನಾವು ಮಾತನಾಡುವುದನ್ನು ಕಲಿತುಕೊಳ್ಳೋಣ. ದೇವರೊಟ್ಟಿಗೆ ಆಳವಾದ ಒಂದು ಸಂಬಂಧವನ್ನು ಇಟ್ಟುಕೊಳ್ಳೋಣ. ದಾವೀದನು ಯಾವಾಗಲೂ ದೇವರೊಟ್ಟಿಗೆ ನಿಕಟವಾದ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಯಾವಾಗಲೂ ಆತನು ದೇವರನ್ನು ಎದುರು ನೋಡುತ್ತಿದ್ದನು. ದೇವರ ಮುಂದೆ ಮೊರೆ ಇಡುತ್ತಿದ್ದನು. ಆತನು ಆರಾಧನೆ ಮಾಡುತ್ತಿದ್ದನು, ಸ್ತುತಿಯನ್ನು ಮಾಡುತ್ತಿದ್ದನು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಇವತ್ತು ಆರಾಧನೆ, ಸ್ತುತಿ, ಪ್ರಾರ್ಥನೆಗಳು ಇವತ್ತು ಮುಂಜಾನೆ ಎದ್ದು ನಾವು ಮಾಡುತ್ತಿದ್ದೇವಾ? ನಮ್ಮ ದಿನವನ್ನು ದೇವರೊಟ್ಟಿಗೆ ನಾವು ಪ್ರಾರಂಭಿಸೋಣ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಯೇಸುವನ್ನು ನಾವು ಮುಂದೆ ಇಡೋಣ. ಆತನನ್ನು ಮುಂದೆ ಇಡುವಾಗ ದೇವರು ಎಲ್ಲದರಲ್ಲೂ ನಮ್ಮನ್ನು ಬಲಪಡಿಸಿ ನಮಗೆ ಸಹಾಯ ಮಾಡಿ ಆತನ ನಡೆಸುವ ಆತನಾಗಿದ್ದಾನೆ. ನಮ್ಮ ದಿನವನ್ನು ಯೇಸುವಿನೊಟ್ಟಿಗೆ ಪ್ರಾರಂಭಿಸೋಣ. ಈ 5ನೇ ಕೀರ್ತನೆಯಲ್ಲಿ ದಾವೀದ ನೋಡುತ್ತೇನೆ, ದೇವರೇ ನನ್ನ ಮಾತುಗಳಿಗೆ ಕಿವಿಗೋಡು. ಅಂದರೆ ನನ್ನ ಒಂದು ಮಾತನ್ನು ಕೇಳು ದೇವರೇ, ನನ್ನ ಒಂದು ಪ್ರಾರ್ಥನೆ ಕೇಳು ದೇವರೇ, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ಇಲ್ಲಿ ಧ್ಯಾನ ಎಂಬುದಾಗಿ ನೋಡುವಾಗ ನಿಟ್ಟುಸಿರು ಅಥವಾ ನರಳುವಿಕೆ. ದೇವರ ಮುಂದೆ ಆತನು ವಿಶೇಷವಾಗಿ ಆತನ ಭಾರದಿಂದ ಆತನು ಇಲ್ಲಿ ಪ್ರಾರ್ಥಿಸುತ್ತಿರುವುದನ್ನು ನಾವು ನೋಡುವರಾಗಿದ್ದೇವೆ. ಇಲ್ಲಿ 2ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನೆಂಬುದಾಗಿ ಆತನು ಹೇಳುತ್ತಿದ್ದಾನೆ. ಇಲ್ಲಿ ದಾವೀದನು ನಿಜವಾದ ಮತ್ತು ಶಾಶ್ವತವಾದ ರಾಜನು ಯಾರೆಂದು ಅರಸನಾದ ದಾವೀದನಿಗೆ ತಿಳಿದಿತ್ತು. ಇವತ್ತು ಪ್ರಿಯರೇ, ದೇವರೊಬ್ಬನೇ ಆತನು ರಾಜಾದಿರಾಜನಾಗಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ರಾಜಾದಿರಾಜನೆಂಬುದಾಗಿ ನಾವು ನೋಡುವರಾಗಿದ್ದೇವೆ. ಯೆರೆಮೀಯನ ಒಂದು ಪ್ರವಾದನ ಗ್ರಂಥ 10ನೇ ಅಧ್ಯಾಯ 10ನೇ ವಚನದಲ್ಲಿ ಶಾಶ್ವತ ರಾಜನು ಆತನೇ ಎಂಬುದಾಗಿ. ಪ್ರಿಯರೇ, ಆತನೇ ರಾಜನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಂಥ ಶಾಶ್ವತವಾದ ರಾಜ್ಯದಲ್ಲಿ ನಿನ್ನನ್ನು ಕರೆದೊಯ್ಯುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರ ನೀನು ಇವತ್ತು ದೇವರ ಮಗನು, ದೇವರ ಮಗಳಾಗಿದ್ದೇವೆ. ಪ್ರಿಯರೇ, ಆತ ನಮ್ಮ ರಾಜನು, ಆತ ನಮ್ಮ ತಂದೆಯು, ಆತ ನಮ್ಮ ಒಡೆಯನೂ ಆಗಿದ್ದಾನೆ. ಅದಕ್ಕೆ ಪ್ರಿಯರೇ, ನಾವು ಉದಯ ಕಾಲದಲ್ಲಿ ದೇವರೊಟ್ಟಿಗೆ ಪ್ರಾರ್ಥಿಸೋಣ. ನಂತರ ಆತನು ನೋಡುತ್ತೇವೆ, ನನ್ನ ಮೊರೆಯನ್ನು ಆಲಿಸು ದೇವರೇ ಎಂಬುದಾಗಿ ಆತನು ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವನ್ನು ನಿನಗೆ ಕೇಳಿಸುವುದು. ಇವತ್ತು ಪ್ರಿಯರೇ, ಮುಂಜಾನೆ ನಮ್ಮ ಸ್ವರವು ದೇವರೊಟ್ಟಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡುತ್ತಿದ್ದೇವಾ? ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳುತ್ತಿದೆಯಾ? ಇವತ್ತು ಮುಂಜಾನೆ ಎಷ್ಟೋ ಸರಿ ನಾವು ಮೊಬೈಲ್ಗಳಲ್ಲಿ ಸಮಯವನ್ನು ಕಳೆಯುತ್ತೇವೆ. ಮುಂಜಾನೆ ಬೇರೆ ಬೇರೆ ವಿಷಯಗಳಲ್ಲಿ ಸಮಯವನ್ನು ಕಳೆಯುತ್ತೇವೆ. ನಮ್ಮ ದಿನವನ್ನು ದೇವರೊಟ್ಟಿಗೆ ನಾವು ಸಮಯವನ್ನು ಕಳೆಯೋಣ. ಪ್ರಿಯರೇ, ದುಷ್ಟನು ನಮ್ಮ ಆಲೋಚನೆಯನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿ ನಾವು ಪ್ರಾರ್ಥಿಸಿದ ಹಾಗೆ ನಮ್ಮನ್ನು ಬೇರೆ ಬೇರೆ ಕಾರ್ಯಗಳಲ್ಲಿ ಮಗ್ನರಾಗಿ ಮಾಡುತ್ತಾನೆ. ಅಷ್ಟೆಷ್ಟು ಉದಯ ಕಾಲದಲ್ಲಿ ಅರ್ಧ ಗಂಟೆ, 1 ತಾಸು ನಾವು ದೇವರೊಟ್ಟಿಗೆ ಸಮಯವನ್ನು ಕಳೆಯುವಾಗ ದೇವರು ಇಷ್ಟು ನಮ್ಮನ್ನು ಆತನು ಬಲಪಡಿಸುತ್ತಾನೆ, ಆಶೀರ್ವಾದ ಮಾಡುತ್ತಾನೆ, ನಮಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ. ಅದಕ್ಕೆ ನಾವು ನೋಡುತ್ತೇವೆ ಉದಯ ಕಾಲದಲ್ಲಿ. ಅದಕ್ಕೆ 57ನೇ ಕೀರ್ತನೆಯಲ್ಲಿ 8ನೇ ವಚನದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನೆರಿ ಎಚ್ಚರವಾಗಿರಿ, ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು ಎಂಬುದಾಗಿ ಕೀರ್ತನೆಗಾರನೇ ಹೇಳುವುದನ್ನು ನೋಡುತ್ತೇವೆ. 88ನೇ ಕೀರ್ತನೆ 13ನೇ ವಚನದಲ್ಲಿ, ಯಾವಾಗಲೂ ದೇವರೇ ನಿನ್ನ ಮೊರೆ ಇಡುತ್ತೇನೆ, ಉದಯದಲ್ಲಿ ನನ್ನ ವಿಜ್ಞಾಪನೆಯನ್ನು ನಿನ್ನ ಮುಂದೆ ಬರುವುದು. ಇವತ್ತು ನಮ್ಮ ವಿಜ್ಞಾಪನೆಗಳು ಉದಯ ಕಾಲ ದೇವರ ಮುಂದೆ ಹೋಗುತ್ತಿದ್ದೇವಾ? ಪ್ರಿಯ ದೇವಜನರೇ, ಇವತ್ತು ನಾವು ಪರೀಕ್ಷಿಸಿಕೊಳ್ಳೋಣ. ಅದಕ್ಕೆ 119ನೇ ಕೀರ್ತನೆಯಲ್ಲಿ 147ನೇ ವಚನ, ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ. ಅಂದರೆ ಉದಯ ಕಾಲದಲ್ಲಿ ಎದ್ದು ದೇವರೇ ನಿನಗೆ ಮೊರೆ ಇಟ್ಟೆನು.
ನಿನ್ನ ಸ್ವರ ನನಗೆ ಕೇಳಿಸುವುದು. ಅಪ್ಪ, ನಾನು ನಿನ್ನ ಮುಂದೆ ಮಾತಾಡಿ ಆತನ ಸ್ವರ ಅಂದರೆ ನಾವು ಸತ್ಯವೇದವನ್ನು ತೆಗೆದು ಓದಬೇಕು, ಅದನ್ನು ಧ್ಯಾನ ಮಾಡಬೇಕು. ದೇವರು ನನ್ನೊಟ್ಟಿಗೆ ಏನು ಮಾತನಾಡುತ್ತೇನೆ ಎಂಬುದಾಗಿ ನಾವು ಆ ವಾಕ್ಯ ದೇವರು ಏನು ಹೇಳ್ತಾನೆ ಎಂಬುದಾಗಿ ನಿರೀಕ್ಷಿಸುವವರಾಗಿರಬೇಕು. ಪ್ರೀತಿಯ ದೇವಜನರೇ, ಉದಯ ಕಾಲದಲ್ಲಿ ನಮ್ಮ ಮರೆ, ನಮ್ಮ ಸ್ವರ ದೇವರಿಗೆ ಕೇಳುವಂಥದ್ದಾಗಿರಬೇಕು. ಆದ ಕಾರಣ ಪ್ರಿಯರೇ, ಅಷ್ಟಲ್ಲದೆ ನಾವು ನೋಡುತ್ತೇವೆ ಇವತ್ತು ಉದಯ ಕಾಲದಲ್ಲಿ ದಾವೀದನು ಪ್ರಾರ್ಥನೆಯನ್ನು ಸಮರ್ಪಿಸಿ ಆತನ ಎದುರು ನೋಡುತ್ತಿರುವುದನ್ನು ಉತ್ತರಕ್ಕಾಗಿ ನಿರೀಕ್ಷೆಯಲ್ಲಿ ಕಾಯುತ್ತಿರುವಂತೆ ಇಲ್ಲಿ ತೋರುತ್ತದೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಬಯಸಿದರೆ ಇದು ಬಹಳ ಪ್ರಾಮುಖ್ಯವಾದದ್ದು. ಈಬ್ರಿಯ ಗ್ರಂಥದಲ್ಲಿ ನಾವು ನೋಡುತ್ತಾ 11ನೇ ಅಧ್ಯಾಯ ವಚನದಲ್ಲಿ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ, ದೇವರ ಬಳಿಗೆ ಬರುವವನು ತನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. ಈ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6-8 ವಚನ, ಸ್ವಲ್ಪನೂ ಸಂದೇಹ ಪಡ ದೇವರ ಮುಂದೆ ಕೇಳ್ಕೊಳ್ಬೇಕಾಗಿದೆ. ಸಂದೇಹ ಪಡುವವನು ದೇವರಿಂದ ಏನೂ ಕೂಡ ಹೊಂದಿಕೊಳ್ಳಲಾರನು. ಅದಕ್ಕೆ ಒಂದು ಯೋಹಾನ 5ನೇ ಅಧ್ಯಾಯ 14 ನೋಡುತ್ತೇವೆ. ನಾವು ಆತನ ಮುಂದೆ ಪ್ರಾರ್ಥನೆ ಮಾಡುವಾಗ ಆತ ನಮಗೆ ಉತ್ತರವನ್ನು ಆತನ ದಯಪಾಲಿಸುವ ಆತನಾಗಿದ್ದಾನೆ. ಇವತ್ತು ಜನರು ದೇವರಿಂದ ಉತ್ತರಗಳನ್ನು ಹೊಂದದಿರಲು ಕಾರಣವೇನೆಂದರೆ ಅವರು ನಿರೀಕ್ಷೆಯಿಂದ ಕಾಯುವುದಿಲ್ಲ, ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ ಎಂದು ದೂರುಗಳನ್ನು ನೀಡುವರಾಗಿರಬಾರ್ದು. ದೇವರು ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ಆ ಪ್ರಾರ್ಥನೆಗಳನ್ನು ಸಮರ್ಪಿಸಿ ನಾವು ಎದುರು ನೋಡೋಣ. ದೇವರು ನಮಗೆ ಉತ್ತರವನ್ನು ಕೊಡ್ತಾನೆ. ಕೆಲವು ಪ್ರಾರ್ಥನೆಗೆ ಬೇಗ ಉತ್ತರ ಸಿಗಬಹುದು, ಕೆಲವು ಸರಿ ತಡವಾಗ್ಬೋದು. ನಾವು ಚಿಂತೆ ಮಾಡೋದು ಬೇಡ. ಪ್ರೀತಿಯ ದೇವಜನರೇ, ನಮ್ಮ ಪ್ರಾರ್ಥನೆಗಳನ್ನು ಉದಯ ಕಾಲದಲ್ಲಿ ದೇವರ ಮುಂದೆ ಇಡೋಣ. ಆತನ ಸ್ವರವನ್ನು ಕೇಳೋಣ. ಆತನೊಟ್ಟಿಗೆ ನಮ್ಮ ದಿನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೇ, ಉದಯ ಕಾಲದಲ್ಲಿ ನಾನು ಎದ್ದೇಳಲಿಕ್ಕೆ ನನಗೆ ಸಹಾಯ ಮಾಡು. ನನ್ನಲ್ಲಿಂತ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕು ಸ್ವಾಮಿ. ಎದ್ದಾಡದ ಹಾಗೆ ಅಡ್ಡಿಪಡಿಸುವಂಥ ಎಲ್ಲ ದುಷ್ಟನ ಕಾರ್ಯಗಳು, ಎಲ್ಲ ಅಡೆತಡೆಗಳು ಯೇಸು ನಾಮದಲ್ಲಿ ತೆಗೆದುಹಾಕಲ್ಪಡಲಿ. ಅಪ್ಪ, ಪ್ರತಿದಿನ ಮುಂಜಾನೆ ಎದ್ದು ದೇವರೇ ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ, ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು. ನನ್ನ ಎಲ್ಲ ಮನವಿಗಳನ್ನು ನಿನ್ನ ಮುಂದೆ ಇಡುತ್ತೇನಪ್ಪ. ಉತ್ತರ ಕೊಡು, ಸಹಾಯ ಮಾಡಿದ್ದು ಯೇಸು ನಾಮದಲ್ಲಿ ಪ್ರಾರ್ಥಿಸಿಬೇಡು ಎಂದುಕೊಳ್ಳುತ್ತಂದೆ. ಆಮೇಲೆ